ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಸಳೆ ಕರಿಯನ್ನು ಹೇಗೆ ಮಾಡೋದಂತ ನೋಡುವ. ನಾವು ಇದಕ್ಕೆ ಮಲಬಾರ್ ಸ್ಪಿನಾಚ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಟು. ಆಮೇಲೆ ಮಂಗಳೂರು ಉಡುಪಿ ಸೈಡಲ್ಲೆಲ್ಲ ಇದು ಮನೆಯಲ್ಲೇ ಬೆಳೀತಾರೆ. ಈ ಥರ ತಿಕ್ಕಾಗಿರುವ ದಪ್ಪಾಗಿರುವಂಥ ದಂಟು ಸಿಕ್ಕಿದರೆ ನಿಮಗೆ ಇದು ತುಂಬಾ ಟೇಸ್ಟ್ ಇರುತ್ತೆ. ಈ ದಂಟು ಇದನ್ನು ಈ ಥರ ಕಟ್ ಮಾಡಿಕೊಂಡು ನಾವು ಅದನ್ನು ಕುಕ್ಕರಲ್ಲಿ ಬೇಯಲಿಕ್ಕಿಡಬೇಕು. ಎಲೆಯನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಓಪನ್ ಬಾಣಲೆಯಲ್ಲಿ ನೀವು ಎಲೆಯನ್ನು ಬೇಯಿಸ್ಕೊಳ್ಳಿ, ದಂಟನ್ನು ಮಾತ್ರ ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ದಂಟು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ತೊಗರಿಬೇಳೆ ಜೊತೆ ನಾವು ಕುಕ್ಕರಲ್ಲಿ ಹಾಕಿ ಇದನ್ನು ನಾವು ವಿಸಿಲ್ ಕೂಗಿಸ್ಬೇಕು. ತೊಗರಿಬೇಳೆ 1/4 ಕಪ್ಪಿನಷ್ಟು ನಾನು ನೆನೆಸಿಟ್ಟಿರೋದು ಹಾಕಿದ್ದೀನಿ. ಆಮೇಲೆ ದಂಟು ಕಟ್ ಮಾಡಿರೋದು, ಅರ್ಧ ಈರುಳ್ಳಿ, ಸ್ವಲ್ಪ ಉಪ್ಪು, ಆಮೇಲೆ ನೀರು ಜೊತೆ 2-3 ವಿಸಿಲ್ ತೆಗೆದ್ರೆ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಈಗ ನಾನು ಎಲೆಯನ್ನು ಕಟ್ ಮಾಡ್ಕೋತೀನಿ. ಇದನ್ನು ಒಂದು 2 ಇಲ್ಲ 1 ಕಟ್ ಮಾಡಿದ್ರೂ ಸಾಕು, ಯಾಕಂದರೆ ಬೆಂದ ಮೇಲೆ ತುಂಬಾ ಕಮ್ಮಿ ಆಗುತ್ತೆ. ಇದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಜೊತೆ ಓಪನ್ ಬಾಣಲೆಯಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಇದಕ್ಕೆ ನಾವು ಬೇಯಿಸಿಟ್ಟಿರುವ ತೊಗರಿಬೇಳೆದು ದಂಟೆಲ್ಲ ಹಾಕಿದ್ರಲ್ಲ ಕುಕ್ಕರಲ್ಲಿ, ಅದನ್ನು ಹಾಕಿ ನಾವು ಆಮೇಲೆ ಮಸಾಲೆ ಹಾಕ್ಕೋಬೇಕು. ಮಸಾಲೆಗೆ ನಾನಿಲ್ಲಿ ಬ್ಯಾಡಿಗೆ ಚಿಲ್ಲಿ ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ತೀನಿ 1 ನಿಮಿಷದಷ್ಟು. ನಂತರ ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ನಂತರ ಪೆಪ್ಪರ್ ಅಂದರೆ ಕಾಳು ಮೆಣಸು 1/4 ಟೀ ಸ್ಪೂನ್ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೋತೀನಿ. ಇದು 2 ನಿಮಿಷ ಆದಮೇಲೆ ನಾನೀಗ ಮಿಕ್ಸಿ ಜಾರಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿದು ಹಾಕಿದ್ದೀನಿ. ಅರಿಶಿನ 1/4 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 4-5 ಬೆಳ್ಳುಳ್ಳಿ ಎಸಳು, ನಂತರ ಹುರಿದಿಟ್ಟಿರುವ ಪದಾರ್ಥಗಳನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಹುಳಿ ಅಂದರೆ ಚಿಕ್ಕ ಪೀಸ್ ಹುಳಿಯನ್ನು ಹಾಕ್ಕೊಂಡು ನೀರು ಜೊತೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ನಾವು ಬೇಯಿಸಿಟ್ಟಿರೋದಕ್ಕೆ ನಾವೀಗ ಇಲ್ಲಿ ಮಸಾಲೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ನಂತರ ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಗುದ್ದಿರೋದು ಹಾಕಿದ್ದೀನಿ, ಆಮೇಲೆ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಕೆಂಪು ಬಣ್ಣ ಬಂದ ಮೇಲೆ ಇದಕ್ಕೆ ಹಾಕಿ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನೀವು ಸರ್ವ್ ಮಾಡ್ಕೋಬೋದು. ರೈಸ್ ಜೊತೆ ಆದರೂ ತಿನ್ಬೋದು, ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಆಗಲಿ, ಇಲ್ಲ ನೀರು ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಸೊಪ್ಪನ್ನು ತಿಂದರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.